ಅನಂತಕುಮಾರ್ ಹೆಗಡೆ ಅವರು ಇದ್ರು ಅಂತ ನಾನು ಕೇಳಿದ್ದೆ. 5 ವರ್ಷಕ್ಕೆ ಒಂದ್ಸರಿ ಬರ್ತಾರೆ, 5 ವರ್ಷಕ್ಕೆ ಒಂದ್ಸರಿ ಹೋಗ್ತಾರೆ ಅಂತ ಕೇಳಿದ್ದೆ. ಬಿಟ್ರೆ ಅನಂತಕುಮಾರ್ ಹೆಗಡೆ ಅವರು ನಾವೆಲ್ಲೂ ನೋಡಲಿಲ್ಲ. ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ಅನಂತಕುಮಾರ್ ಹೆಗಡೆ ಅಲ್ಲ, ಮೋದಿ ಅವರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಕುಮಾರಸ್ವಾಮಿ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಹಳ್ಳಿ ಹೆಣ್ಮಕ್ಳಿಗಿಂತ ಅವ್ರ ಮನೆ ಹೆಣ್ಮಕ್ಳೇ ದಾರಿ ತಪ್ಪಿದ್ದಾರೆ. ಇಲ್ಲಿ ಕೀಲು ಕೊಡ್ತಾರೆ RSS ಅವ್ರು ಕುಣಿತಾರೆ, ಇಷ್ಟೇ ಇರೋದು. ಬಿಟ್ಟರೆ ನರೇಂದ್ರ ಮೋದಿ ಅವರೇನು ಬ್ರ್ಯಾಂಡ್ ಅಲ್ಲ. ಪುಲ್ವಾಮಾ ದಾಳಿಯನ್ನು ಇವರು ಸ್ವಂತ BJP ಅವರೇ ಮಾಡಿಸಿದ್ದು ಅಂತ ಹೇಳ್ತೀನಿ. ಈಗ ಕಾಗೇರಿ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ಈಗ ಮಿನಿಸ್ಟರ್ ಆಗಿದ್ದರು. ಅಲ್ಲಿಂದ 10 ವರ್ಷ ಮಿನಿಸ್ಟರ್ ಆಗಿದ್ದಲ್ಲದೆ ಆಮೇಲೆ ಅವರು ಸ್ಪೀಕರ್ ಬೇರೆ ಆಗಿದ್ದರು. ಸ್ಪೀಕರಾಗಿ ಅವರು ನಮ್ಮ ಕ್ಷೇತ್ರದಿಂದ ಪ್ರತಿನಿಧಿಸ್ತಾಯಿದ್ರು. ನಮ್ಮ ಕ್ಷೇತ್ರಕ್ಕೆ ಅವ್ರ ಡೆವಲಪ್ಮೆಂಟ್ ಜೀರೋ. ಸೊ ಅಂಥವರು ಜಿಲ್ಲೆಗೆ ಬಂದು ಜಿಲ್ಲೆಯಲ್ಲಿ ಮಾಡೋಂಥದ್ದು ಏನೂ ಇಲ್ಲ. ಹಾಗಾಗಿ ಈ ಸರಿ ಕಾಗೇರಿಯವರಿಗೆ ಯಾವುದೇ ಜನ ಓಟ್ ಕೊಡಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಮತ್ತೀಗ ಕಾಂಗ್ರೆಸ್ ಪಕ್ಷದಿಂದ ಅಂಜಲ್ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಂಜಲ್ ನಿಂಬಾಳ್ಕರ್ ಅವರು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು MLA ಆಗಿದ್ದರು. ವಿರೋಧ ಪಕ್ಷದಲ್ಲಿದ್ದ MLA ಆಗಿ ಅವ್ರ ಕ್ಷೇತ್ರಕ್ಕೆ ಹಾಸ್ಪಿಟಲ್ ತೊಗೊಂಡೋಗಿದ್ದಾರೆ, 15 ಕೋಟಿ ಆಸ್ಪತ್ರೆಯನ್ನು. ಮತ್ತು ಈ ಜಿಲ್ಲೆಯ ಏನು ಸಮಸ್ಯೆ ಇದೆ, ಜ್ವಲಂತ ಸಮಸ್ಯೆಗಳು, ಅತಿಕ್ರಮಣದಾರರ ಸಮಸ್ಯೆ ಇರ್ಬೋದು, ಮತ್ತು ಜಿಲ್ಲಾ ಹಾಸ್ಪಿಟ್ಲ್ ಇರ್ಬೋದು, ಸ್ವತಃ ಅವರೇ ಒಂದು ಡಾಕ್ಟರ್ ಆಗಿದ್ದರಿಂದ 100ಕ್ಕೆ 100 ಗೊತ್ತಿದೆ ನಮಗೆ. ಅವರು ಹಾಸ್ಪಿಟ್ಲನ್ನು ಮಾಡ್ತಾರೆ. ಮತ್ತು ನಮ್ಮ ಅತಿಕ್ರಮಣದಾರರ ಸಮಸ್ಯೆಯನ್ನು ಅವರಿಗೂ ಗೊತ್ತಿದೆ. ಆದ ಕಾರಣ ಜನರ ಸಪೋರ್ಟು, ನಮ್ಮೆಲ್ಲರ ಸಪೋರ್ಟು 100ಕ್ಕೆ 100 ಅಂಜಲ್ ನಿಂಬಾಳ್ಕರ್ ಪರವಾಗಿರುತ್ತೆ. ಯಾರು ಹೇಳ್ತಾರೆ ಅವರು ಸ್ಥಳೀಯರು ಅಲ್ಲ? ಕಿತ್ತೂರು ಖಾನಾಪುರ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ ಮೇಲೆ ಅವ್ರು ಸ್ಥಳೀಯರಲ್ಲ ಅಂತ ಹೆಂಗೆ ಹೇಳ್ತಾರೆ? ನಾನು ಹೇಳ್ತಾರೆ, ಕಿತ್ತೂರು ಖಾನಾಪುರ ಉತ್ತರ ಕನ್ನಡ ಜಿಲ್ಲೆಗೆ ಸೇರಲಿಲ್ಲ ಹೇಳಾಗಿದ್ದರೆ ಈಗ ನೀವು ಹೇಳೋಂಥ ಮಾತನ್ನು ಓದ್ತಾ ಇದ್ವಿ ನಾವು. ಕಿತ್ತೂರು ಖಾನಾಪುರ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ ಹೇಳಾದ್ಮೇಲೆ ಅವ್ರು ನಮ್ಮ ಸ್ಥಳೀಯವರೇ ಆದರು. ಅನಂತಕುಮಾರ್ ಹೆಗಡೆ ಅವರು ಇದ್ದರು ಅಂತ ನಾನು ಕೇಳಿದ್ದೆ. 5 ವರ್ಷಕ್ಕೆ ಒಂದ್ಸರಿ ಬರ್ತಾರೆ, 5 ವರ್ಷಕ್ಕೆ ಒಂದ್ಸರಿ ಹೋಗ್ತಾರೆ ಅಂತ ಕೇಳಿದ್ದೆ. ಬಿಟ್ಟರೆ ಅನಂತಕುಮಾರ್ ಹೆಗಡೆ ಅವರು ನಾವೆಲ್ಲೂ ನೋಡಲಿಲ್ಲ. ಅವರು ನೋಡಿದ್ದೆ ಅಂದರೆ ಒಂದೇ ಪರಿಶ್ಮೇತ ಸತ್ತಾಗಿರ್ಬೋದು, ಇಲ್ಲ ಹೇಳಾದರೆ ಸಂವಿಧಾನ ತಿದ್ದುಪಡಿ ಮಾಡ್ತೀನಿ, ಇದೊಂದು 2-3 ಕಾರ್ಯಕ್ರಮದಲ್ಲಿ ಅವ್ನು ನೋಡಿದ್ದೆ. ಬಿಟ್ಟರೆ ಮತ್ತು ಅನಂತಕುಮಾರ್ ಅವರು ಡೆವಲಪ್ಮೆಂಟಿಗಾಗಿ ಎಲ್ಲೂ ನಾವೇನು ಕಾಣಲಿಲ್ಲ. ಕಳೆದ 30 ವರ್ಷದಲ್ಲೂ ಅವರನ್ನು ಬೇರೆ ಅಭಿವೃದ್ಧಿಗಾಗಿ ಎಲ್ಲೂ ಕಾಣಲಿಲ್ಲ. ಅವ್ರನ್ನ ಈ ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿದ್ರಿಂದವ ಈಗ ಅವ್ರನ್ನೇ ತಿದ್ದುಪಡಿ ಮಾಡಿದ್ದಾರೆ ಅವ್ರ ಪಕ್ಷದಲ್ಲಿ. ಆದ ಕಾರಣ ಹಾಗಾಗಿ ಅವ್ರನ್ನ ಈ ಸಾರಿ ಮನೆಯಲ್ಲೇ ಕೂರಿಸಿದ್ದಾರೆ ಅವ್ರ ಪಕ್ಷದವರೇ. ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಅನಂತಕುಮಾರ್ ಹೆಗಡೆ ಅಲ್ಲ, ಮೋದಿ ಅವರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. 6 ಬಾರಿ ಶಾಸಕರಾಗಿದ್ದರು ಅಂತ ಹೇಳಿದ್ರೆ, ಮೊದಲು 2 ಸಾರಿ ಶಾಸಕರಾಗಲಿಕ್ಕೆ ಕಾರಣ ಅವ್ರು ಅಂಕೋಲ ಕ್ಷೇತ್ರದಲ್ಲಿದ್ದರು. ಆಮೇಲೆ 2ನೇ ಸಾರಿ ನಮ್ಮ ಶಿರ್ಸಿ ಸಿದ್ದಾಪುರದಲ್ಲಿ ಆಗೋದಕ್ಕೆ ಅಲ್ಲಿ ಕ್ಷೇತ್ರವನ್ನು ಮರು ವಿಂಗಡಣೆ ಮಾಡಿದ್ರು. ಮರು ವಿಂಗಡಣೆ ಮಾಡೋದ್ರಿಂದ ಬನವಾಸಿ ಭಾಗದ ಬಹುತೇಕ ಶಿರ್ಸಿ ಬರ್ತಕ್ಕಂಥ ಕ್ಷೇತ್ರ ಎಲ್ಲ ಯಲ್ಲಾಪುರ ಭಾಗಕ್ಕೆ ಹೋಯಿತು. ಅದರಿಂದ ಗೆಲ್ತಾ ಇದ್ರು. ಬಿಟ್ಟರೆ ಮತ್ತೆ ಬೇರೆ ಯಾವುದೇ ರೀಸನಿಂದ ಗೆಲ್ತಾ ಇರಲಿಲ್ಲ. ಕುಮಾರಸ್ವಾಮಿ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಹಳ್ಳಿ ಹೆಣ್ಮಕ್ಳಿಗಿಂತ ಅವ್ರ ಮನೆ ಹೆಣ್ಮಕ್ಳೇ ದಾರಿ ತಪ್ಪಿದ್ದಾರೆ. ಅವರ ಅಣ್ಣನ ಹೆಂಡತಿ ಭವಾನಿ ರೇವಣ್ಣ ಕಾರಿಗೆ ಬೈಕಿಗೆ ದಾರಿಲಿ ಹೋಗ್ಬೇಕಾದ್ರೆ 1 ಕೋಟಿ ರೂಪಾಯಿ ಕಾರಲ್ಲಿ ಬೈಕಲ್ಲಿ ಗುದ್ದಿದಲ್ಲ. ಈಗ ದಾರಿ ತಪ್ಪಿದವ್ರು ಯಾರು? ಬಡ ಹೆಣ್ಮಕ್ಳು ಅವರ. ಈಗ ಅವರಿಗೆ ಅದರ ಅವಶ್ಯಕತೆ ಇಲ್ಲ. ಅವರು 1 ಕೋಟಿ ಕಾರಲ್ಲಿ ಓಡಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಅವ್ರ ಹತ್ರ ಇದೆ. ಹಾಗಾಗಿ ಬಡವರ ಜನರ ಕಷ್ಟ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ದಾರಿ ತಪ್ಪಿದ ಮಗಳು ಅವ್ರ ಮನೆಯಲ್ಲಿ, ಇವರು ದಾರಿ ತಪ್ಪಿದ ಮಗ ಅವ್ರ ಮನೇಲಾಗಿದ್ದಾನೆ. ನನಗನ್ಸುತ್ತೆ 100ಕ್ಕೆ 100 ಮೋದಿಯವರೇ ಧೂಳಿಪಟ ಹಾಕ್ತಾರೆ. ಗ್ಯಾರಂಟಿ ಧೂಳಿಪಟ ಮಾಡೋದು ಕೊನೆಗಾಯಿತು, ಮೋದಿಯವರೇ ಧೂಳಿಪಟ ಹಾಕ್ತಾರೆ. ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಈ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಾರೆ. ಈ 5 ವರ್ಷ ಅಲ್ಲ, ಮುಂದಿನ 5 ವರ್ಷಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಈ ಗ್ಯಾರಂಟಿಗಳನ್ನು ಮುಂದುವರಿಸ್ತಾರೆ. ಈಗ ನಮ್ಮ ಗ್ಯಾರಂಟಿಗಳು ನಂಬ್ಕೊಂಡೇ ಅಲ್ಲ ಅವರು ಗ್ಯಾರಂಟಿಗಳು ಮಾಡ್ತಾ ಇರೋದು. ಈಗ ಗ್ಯಾರಂಟಿ ಧೂಳಿಪಟ ಆಗಿದ್ರೆ ಅವರೇ ಗ್ಯಾರಂಟಿ ಕೊಡ್ತಾಯಿದ್ರು. ಮೊದಲು ಕೊಟ್ಟಿರಲಿಲ್ಲ ಗ್ಯಾರಂಟಿ, ಇವಾಗೇನು ಕೊಡ್ತಾ ಇದ್ದಾರೆ? ನಮ್ಮ ಗ್ಯಾರಂಟಿ ಸಕ್ಸಸ್ಸನ್ನು ನೋಡಿ ಅವರು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಒಂದು BJPಯ ಒಂದು ಬ್ರ್ಯಾಂಡ್ ಅಂಬಾಸಿಡರು, RSS ಮತ್ತು BJPಯ ಬ್ರ್ಯಾಂಡ್ ಅಂಬಾಸಿಡರು. ಅವ್ರು ಏನಾಗಿದೆ ಕೇಳಿದ್ರೆ ಕೀಲು ಕುದುರೆ. ಇಲ್ಲಿ ಕೀಲು ಕೊಡ್ತಾರೆ RSS ಅವರು ಕುಣಿತಾರೆ, ಇಷ್ಟೇ ಇರೋದು. ಬಿಟ್ಟರೆ ನರೇಂದ್ರ ಮೋದಿ ಅವರು ಏನು ಬ್ರ್ಯಾಂಡ್ ಅಲ್ಲ. ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಹೇಳೋದಕ್ಕೆ ಪಬ್ಲಿಕ್ ಸೆಕ್ಟರ್ಗಳನ್ನು ಮಾರಿದ್ದಾರಲ್ಲ, ಅದೇ ಉದಾಹರಣೆ. ಈ ಮೋದಿಯವರು ಹುಟ್ಟಿದ್ದು ಹಾಸ್ಪಿಟ್ಲ್ ಇದ್ದರೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ದು ಹಾಸ್ಪಿಟ್ಲು. ಇವಾಗ ಮೋದಿಯವರು ಏನಾದರೂ ಓದಿದ್ದಿದ್ರೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ದು. ಈಗ ಮೋದಿಯವರೆಲ್ಲರೂ ಓಡಾಡ್ತಾ ಇದ್ದಾರೆ, ರಸ್ತೆಗಳಿದ್ದರೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ದು. ಮೋದಿಯವರೆಲ್ಲ ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ ಹೇಳೋದು ಅದು ಕಾಂಗ್ರೆಸ್ ಗೌರ್ಮೆಂಟ್ ಸಾಧನೆ. ಈ ಮೋದಿಯವರು ಏನು ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಿದ್ರಲ್ಲ, ಅದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿನ ಸಾಧನೆ. ಯಾವ ಸಾಧನೆ ಕಾಂಗ್ರೆಸ್ ಮಾಡಲಿಲ್ಲ. ಅವರು ಜವಾಬ್ದಾರಿ ರೀ ಅದು. ಇವಾಗ ಅವನು ಬಿಟ್ಟು, ಮೋದಿ ಬಿಟ್ಟು ಕಾಂಗ್ರೆಸ್ ಅವರು ಇದ್ರು ಕಟ್ಟಲೇಬೇಕಿತ್ತು. ಅವರು ಜವಾಬ್ದಾರಿ. ಈಗ ಒಂದು ಮನೆ ಯಜಮಾನ ಹೇಳಿದ್ಮೇಲೆ ಯಜಮಾನ ಇದ್ದವನು ಆ ಕೆಲಸ ಮಾಡಲೇಬೇಕು. ಆ ಜಾಗದಲ್ಲಿ ಬೇರೆಯೊಬ್ಬರು ಇದ್ರು ಅದನ್ನು ಮಾಡ್ತಾಯಿದ್ರು. ಅವರೇ ಆಗಬೇಕಂತ ಏನಿರಲಿಲ್ಲ. ಅವ್ರು ಸರ್ಕಾರದ ಇತ್ತು, ಅವ್ರು ಕಟ್ಟಿದ್ದಾರೆ ಅಷ್ಟೇ. ನೋಡಿ ಸ್ವಾಮಿ, ಈಗ ಯಾರು ಸ್ವಂತ ದುಡ್ಡಲ್ಲ, ಅದಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ, ಹಿಂದೂಗಳೆಲ್ಲರೂ ದುಡ್ಡು ಕೊಟ್ಟಿದ್ದಾರೆ, ಆಯಿತಾ? ಪ್ರತಿಯೊಬ್ಬೊಂದು ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ. ಮೋದಿ ಕಟ್ಟಿದ್ದು ಅಂತ ಹೆಂಗೆ ಹೇಳ್ತಾರೆ ಇವರು? ಸಾಧ್ಯ ಇಲ್ಲ ಹೇಳೋದಕ್ಕೆ. ಎಲ್ಲರೂ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ. ಹಿಂದೂ ಅದೆಲ್ಲ ಪ್ರತಿಯೊಂದು ಕುಟುಂಬದಲ್ಲೂ ಕಾಂಟ್ರಿಬ್ಯೂಷನ್ ಇದೆ. ಮೋದಿ ಒಬ್ಬರದ್ದೇನಲ್ಲ ಅದು, ಇಲ್ಲ BJP RSS ಅವ್ರದ್ದಲ್ಲ ಅದು. ಇಲ್ಲ, ಸಾಧ್ಯ ಇಲ್ಲ. ದೇಶ ಕಾಯಲಿಕ್ಕೆ ನಮ್ಮ ಸೈನಿಕ ಇದ್ದಾರೆ. ನರೇಂದ್ರ ಮೋದಿಗಳಿಂದ ಏನು ದೇಶ ಕಾಯೋ ಅವಶ್ಯಕತೆ ಇಲ್ಲ. ನರೇಂದ್ರ ಮೋದಿಗಳು ಬಂದು 10 ವರ್ಷ ಆಯಿತು. 10 ವರ್ಷದ ಹಿಂದೆ 60 ವರ್ಷ ನಮ್ಮ ದೇಶ ಹೀಗೆ ಸುಭದ್ರವಾಗೇ ಇತ್ತು. ಈಗ ಮೋದಿನ 5 ವರ್ಷಕ್ಕೆ ಹೋಗ್ತಾರೆ, ಇನ್ನು 5 ವರ್ಷದ ನಂತರನೂ ನಮ್ಮ ದೇಶ ಸುಭದ್ರವಾಗಿರುತ್ತೆ.
ಪುಲ್ವಾಮಾ ಬಗ್ಗೆ ದಾಳಿ ಅಂದರೆ ಇವಾಗ ಒಂದು ಸಣ್ಣ ಎಕ್ಸಾಂಪಲ್ಲು. ಪುಲ್ವಾಮಾ ದಾಳಿಯನ್ನು ಇವರು ಸ್ವಂತ ಬಿ ಜೆ ಪಿಯವರೇ ಮಾಡಿಸಿದ್ದು ಅಂತ ಹೇಳ್ತೀನಿ. ಯಾಕೆಂತ ಕೇಳಿದ್ರೆ ಇದೇ ನಮ್ಮ ಪಕ್ಕದ ಗೋವಾ ಬಾರ್ಡ್ರಿಂದ ಉತ್ತರ ಕನ್ನಡಕ್ಕೆ ಒಂದು ಬ್ರ್ಯಾಂಡಿ ಪ್ಯಾಕ್ ಬಾಟ್ಲ್ ತರಬೇಕಾದ್ರೆ ಬಿಡೋದಿಲ್ಲ ಇಲ್ಲಿ ಪೊಲೀಸರುಗಳು. ಸೆಕ್ಯೂರಿಟಿ ಅಷ್ಟು ಟೈಟ್ ಆಗಿದೆ. ಅಂಥದ್ರಲ್ಲಿ 300 kg RDX ತುಂಬಿದ ಬಾಂಬು ಅದು ಕಾನ್ವೆ ಒಳಗಡೆ ಹೇಗೆ ಬರುತ್ತೆ? ಇವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲದೆ ಹೆಂಗೆ ಬರುತ್ತೆ? ಬಂದಿದ್ದರೂ ಇವರು ಬೇಕು ಅಂತಲೇ ಮಾಡಿರ್ತಕ್ಕಂಥದ್ದು. ಮತ್ತು ಅದು ಅಲ್ಲಿ ರಾಜ್ಯಪಾಲರು ಹೇಳಿದರು ಏನಂತ, ಇಲ್ಲ ನೋಡಿ ಇದು ಬಂದಿದೆ ಅಂತೇಳಿ. ಆವಾಗ ಎಲೆಕ್ಷನ್ ಸಲುವಾಗಿ ರಾಜ್ಯಪಾಲರ ಬಾಯಿಯನ್ನು ಮುಚ್ಚಿದ್ದಾರೆ ಇವರು. ಇದು ಪುಲ್ವಾಮಾ ದಾಳಿ ಮಾಡಿದ್ದಲ್ಲ, ಪುಲ್ವಾಮಾನ ಹತ್ಯೆ ಮಾಡಿದ್ದು ಇವರು. ನಮ್ಮ ಯೋಧರುಗಳನ್ನು ಮೋದಿ ಹತ್ಯೆ ಮಾಡಿಸಿದ್ದಾರೆ. 100ಕ್ಕೆ 100 ಮೋದಿ ಬದಲಾವಣೆ ಮಾಡ್ತಾರೆ ಜನ. ನಾವಂತೂ ಇಲ್ಲಿ ಉತ್ತರ ಕನ್ನಡದಲ್ಲಿ BJPಯನ್ನು ಬದಲಾವಣೆ ಮಾಡ್ತೀವಿ, ಮತ್ತು ದೇಶದಲ್ಲೂ ಕೂಡ 100ಕ್ಕೆ 100 ಮೋದಿಯನ್ನು ಬದಲಾವಣೆ ಮಾಡ್ತೀವಿ. ಇಲ್ಲಿ ಏನಾಗಿದೆ ಕೇಳಿದ್ರೆ, ಒಂದಿಷ್ಟು ಕರ್ನಾಟಕದ ಕೆಲವು ಮೀಡಿಯಾಗಳನ್ನು BJPಯವರು ಪ್ರಚಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಅವ್ರು ದುಡ್ಡು ಕೊಡ್ತಾರೆ, ಇವ್ರು ಪ್ರಚಾರ ಮಾಡ್ತಾರೆ. ಆದ್ದರಿಂದ ತಾವುಗಳು 99% ಕರ್ನಾಟಕ ನ್ಯೂಸ್ ಚಾನಲ್ಗಳು ನೋಡೋದು ಬಿಟ್ಟು ನಾರ್ತ್ ಇಂಡಿಯನ್ ನ್ಯೂಸ್ ಚಾನಲ್ಗಳು ನೋಡಿದಾಗ ಅಥವಾ ಸೋಷಿಯಲ್ ಮೀಡಿಯಾ ನೋಡಿದಾಗ ಇಲ್ಲಿ ಯಾವುದು ಟ್ರೆಂಡ್ ಇದೆ ಅಂತ ಗೊತ್ತಾಗುತ್ತೆ. ಈ ಡೈಲಿ ಬೆಳಿಗ್ಗೆ ಬರತಕ್ಕಂಥ ನ್ಯೂಸ್ ಚಾನಲ್ಗಳು ಯಾವುದೇ ನೋಡಿದ್ರು ನೀವು ಅವರೆಲ್ಲ BJP ಮಾರು ಹೋಗಿದ್ದಾರೆ. ಆದ ಕಾರಣ ನಿಮಗೆ BJP ಸರ್ವೆಗಳಿರ್ಬೋದು, ಮತ್ತೊಂದಿರ್ಬೋದು, ಯಾವುದಾದ್ರೂ BJP ಪರವಾಗಿ ಬರುತ್ತೆ. ಸರಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬರೋಕ್ಕಿಂತ ಮೊದಲು ಏನಂತ ಹೇಳಿದ್ರು, ಇಲ್ಲ 100ಕ್ಕೆ 100 ನಾವು BJP ಬರೋದು, ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರಲ್ಲ ಹೇಳಿದ್ರು. ಏನಾಯಿತು? ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಹೇಳಿದಂತೆ 136 ಸೀಟು ತಂದರು. ಆದ ಕಾರಣ ಇವ್ರದ್ದು ಈ ಚಾನಲ್ಗಳನ್ನೆಲ್ಲ ಖರೀದಿ ಮಾಡಿಕೊಂಡು ಇವ್ರು ಚಾನಲ್ಗಳಲ್ಲಿ ಇವ್ರದ್ದೇ ಪಕ್ಷದ ಪ್ರಚಾರ ಮಾಡ್ತಾಯಿದ್ದಾರೆ. ಇವ್ರು ಪಕ್ಷದ ಪ್ರಚಾರ ಮಾಡೋಕ್ಕೆ ಯಾವುದೇ ಪಾಂಪ್ಲೆಟ್ ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. TV ಚಾನಲ್ ದುಡ್ಡು ಕೊಡ್ತಾರೆ, TV ಚಾನಲ್ ಇವರು ಪ್ರಚಾರ ಮಾಡ್ತಾರೆ ಅಷ್ಟೇ. ನರೇಂದ್ರ ಮೋದಿಗೂ ಮಾಧ್ಯಮಕ್ಕೂ ಸಂಬಂಧನೇ ಇರಲಿಲ್ಲ. ಅವ್ರು ಎಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾರ ಇವರು ರೇಡಿಯೋ ಚಾನಲನ್ನು, ಇವರು ಸಂಸ್ಥೆ ಚಾನಲನ್ನು ಇವ್ರು ಇಟ್ಟುಕೊಂಡು ರೇಡಿಯೋ ಮೂಲಕ ಜನರಿಗೆ ಇವ್ರದ್ದೇ ಮಾತು ಹೇಳಿದ್ದಾರೆ. ಬಿಟ್ಟರೆ ಯಾವ ಪತ್ರಕರ್ತವ್ರಿಗೆ ಒಂದು ಕ್ವಶನ್ ಕೇಳಿದ್ದಾರೆ? ಇವ್ರು ಎಲ್ಲರೂ ಸೇರಿದ್ರೆ ಇವರು ಒಂದು ಕ್ವಶನ್ ಕೇಳೋಣ ಅಂತ, ಇಲ್ಲ ಯಾರಿಗಾರು ಮಾಧ್ಯಮದವ್ರಿಗೆ ಸಿಕ್ಕಿದ್ರೆ, ಇಲ್ಲ ನಿಮಗೆಲ್ಲರೂ ಸಿಕ್ಕಿದ್ರೆ ಹೇಳಿ ಒಂದು ಕ್ವಶನ್ ಕೇಳೋದಕ್ಕೆ. ಇವ್ರ ಸಂಬಂಧ ಹೆಂಗಿರುತ್ತೆ? ಇವ್ರು ಖರೀದಿ ಮಾಡಿ, ನಾನೇನು ಗೊತ್ತಾ, ಇವ್ರದ್ದೇ ಒಂದು ಸಂಸ್ಥೆಯನ್ನು ಖರೀದಿ ಮಾಡಿ ಇಟ್ಕೊಂಡಾಗ ಇವ್ರ ಪರವಾಗಿ ಪ್ರಚಾರ ಮಾಡಿದ್ದಾರೆ ಅಷ್ಟೇ.